ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಸಿರ್ಸಿ ನಗರಕ್ಕೆ ನೀರು ಸರಬರಾಜು ಮಾಡುವ ಕೆಂಗ್ರೆ ಜಲಸಂಗ್ರಹಾರದ ಹಳೆಯ ಪೈಪ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ವಿಳಂಬವಾಗುತ್ತಿದೆ. ಪೈಪ್ ಕಳ್ಳತನ ಮಾಡಿದ್ದಾನೆಂದು ದೂರು ದಾಖಲಾದ ವ್ಯಕ್ತಿಯು ಕೆಲ ಸದಸ್ಯರ ಹೆಸರು ಹೇಳಿದ್ದಾನೆ ಎಂದು ವದಂತಿ ಹರಡುತ್ತಿದೆ. ಆರೋಪಿ ಸದಸ್ಯರು ಯಾರು ಎಂಬುದನ್ನು ಬಹಿರಂಗಪಡಿಸಬೇಕು ಎಂದು ಬಿಜೆಪಿ ನಗರ ಮಂಡಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಆನಂದ್ ಸಾಲರ್ ಆಗ್ರಹಿಸಿದರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಅವರು ಸೋಮವಾರ ನಗರದ ದೀನದಯಾಳ ಸಭಾಭವನದಲ್ಲಿ ನಗರಸಭೆಯ 19 ಬಿಜೆಪಿ ಸದಸ್ಯರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರಸಭೆ ಸದಸ್ಯರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ವದಂತಿ ಹರಡುತ್ತಿರುವುದರಿಂದ ಎಲ್ಲ ಸದಸ್ಯರನ್ನು ಜನ ಅನುಮಾನಾಸ್ಪದವಾಗಿ ನೋಡುತ್ತಿದ್ದಾರೆ. ಯಾರಾದರೂ ಸದಸ್ಯರು ಭಾಗಿಯಾಗಿದ್ದರೆ ಅವರ ಹೆಸರನ್ನು ಪೊಲೀಸರು ಬಹಿರಂಗಪಡಿಸಿದರೆ ಉಳಿದ ಸದಸ್ಯರು ನಿರಾಳವಾಗಿ ತಲೆ ಎತ್ತಿ ನಿಲ್ಲಬಹುದಾಗಿದೆ. ಈಗಾಗಲೇ ತನಿಖೆ ತಿಂಗಳುಗಳ ಕಾಲ ವಿಳಂಬವಾಗುತ್ತಿದ್ದು, ಇವತ್ತು ಸಿರ್ಸಿ ನಗರದಲ್ಲಿ ಯಾವ ರೀತಿ ಪ್ರಚಲಿತ ಆಗಿದೆ ಅನ್ನೋ ಒಂದು ವಿಷಯನ ನಮ್ದೆಲ್ಲ ಗಮನದಲ್ಲಿದೆ. ದಿನ ಬೆಳಗ್ಗೆ ಆದರೂ ಆ ಮಾಧ್ಯಮದ ಮೂಲಕ ನಾವು ನೋಡ್ತಾ ಇದ್ದೇವೆ. ಸಿರ್ಸಿ ನಗರಸಭೆಯ ಒಂದು ಪೈಪ್ ಕಳ್ಳತನದ ಹಗರಣ, ಇದು ಸಾರ್ವಜನಿಕರ ಆಸ್ತಿ. ದುರದೃಷ್ಟವಶಾತ್ ಇದು ಕಳ್ಳತನ ಆಗಿದೆ, ಆಗಬಾರ್ದಾಗಿತ್ತು. ಇದ್ರ ವಿಷಯವಾಗಿ ನಾವು ಮೊದಲನೇದಾಗಿ ಸಾಧಾರಣ ದಿನಾಂಕ ಸರಿ ನೆನಪಿಲ್ಲ, 4 ನಮ್ಗೆ ಬಂದಿದ್ದು ನೋಟಿಸ್. ಒಂದು ಮನವಿ ಕೊಟ್ಟಿದ್ವಿ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಮಾನ್ಯ DSP ಅವರಿಗೆ. ತಮ್ಮದೆಲ್ಲ ಸಹಕಾರದ ಮೂಲಕ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ಅವ್ರು ನಮಗೆ ಸ್ಪಷ್ಟ ಒಂದು ಉತ್ತರ ಕಳಿಸಿದ್ದಾರೆ. ತಾವು ಏನು ಪೈಪ್ ಕಳ್ಳತನ ಮಾಡಿದ್ರು ಅವ್ರನ್ನ ಕರೆದು ವಿಚಾರಣೆ ಮಾಡಿ, ಅಂದರೆ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ರು ಅವ್ರನ್ನ ಕರೆದು ವಿಚಾರಣೆ ಮಾಡಿ, ಇವತ್ತು ಕಳ್ಳತನದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ನಾವು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮಗೆ ಅವರು ಒಂದು ಉತ್ತರ ಕಳಿಸಿದ್ದಾರೆ. ಅದಾದ ನಂತರ ತಮ್ಮ ಮಾಧ್ಯಮದ ಮೂಲಕನೇ ಬಂತು. ಇವತ್ತು ಈ ಪೈಪ್ ಕಳ್ಳತನ ಹಗರಣದಲ್ಲಿ 2 ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರಿದ್ದಾರೆ, ಒಬ್ಬರು ಕಾಂಗ್ರೆಸ್ನವರಿದ್ದಾರೆ ಅನ್ನೋದೊಂದು ಮಾಹಿತಿ ತಮ್ಮ ಮೂಲಕ ಗೊತ್ತಾಯ್ತು ನಮಗೆ, ಮಾಧ್ಯಮದ ಮೂಲಕ. ಆದರೆ ನಾವು ಕಾಂಗ್ರೆಸ್ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಯಾಕೆ ಕೇಳಿದ್ರೆ ನಾವು ನಮ್ಮ ಪಕ್ಷದ್ದು ನಮ್ಮ ಹಿತಾಸಕ್ತಿ ಮತ್ತು ನಮ್ಮ ಸಾರ್ವಜನಿಕರ ಹಿತಾಸಕ್ತಿ ನಾವು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ನಗರಸಭಾ ಸದಸ್ಯರಾಗಿ ನಮ್ಮ ಕರ್ತವ್ಯ. ಹಾಗಾಗಿ ಈಗ ಇವತ್ತು ಕೂಡ ಈ ಮಾಧ್ಯಮದ ಮೂಲಕ ಬಂದಿದೆ. ಕಳ್ಳ ಯಾರು ತಗೊಂಡೋಗಿದ್ದಾರೆ ಅವ್ರ ಹೆಸರು ಮೊಹಮ್ಮದ್ ಜಕ್ರಿಯಾ ಶಿಕಾರಿಪುರದವರು ಅಂತ ಹೇಳಿ ಗೊತ್ತಾಯ್ತು. ಅದು ನಮಗೆ ಮೊದಲು ಯಾರು ಹೇಳೋ ನಮ್ಗೆ ಗೊತ್ತಿಲ್ಲಾಗಿತ್ತು, ಮಾಧ್ಯಮದ ಮೂಲಕ ಗೊತ್ತಾಯ್ತು. ಮತ್ತು ಆ ಮಾಧ್ಯಮದ ಮೂಲಕ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಅದರಲ್ಲೇ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಹೇಳಿ ಹೆಸರು ಹೇಳಿದ್ದಾರೆ ಅನ್ನೋದೊಂದು ಅವರು ಹೇಳ್ತಾ ಇದ್ದಾರೆ. ಯಾರು? ಈ ಜಕ್ರಿಯಾ ಅವರು. ಈ ವಿಳಂಬಕ್ಕೆ ಯಾವ ಕಾರಣದ ಕೈ ಕೆಲಸ ಮಾಡಿದೆ ಎಂಬುದು ಅರ್ಥವಾಗುತ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ತನಿಖೆ ಇಷ್ಟು ನಿಧಾನಗತಿಯಲ್ಲಿ ಸಾಗಿದರೆ ಹೇಗೆ ಎಂದು ಪ್ರಶ್ನಿಸಿದರು. ಒಂದೊಮ್ಮೆ ಈ ಪ್ರಕರಣದಲ್ಲಿ ಬಿಜೆಪಿಯ ನಗರಸಭಾ ಸದಸ್ಯರು ಭಾಗಿಯಾಗಿದ್ದರೆ ಯಾವುದೇ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೆಲ ಮಾಹಿತಿಗಳ ಪ್ರಕಾರ ಜಕ್ರಿಯಾ ಮೊಹಮ್ಮದ್ ಶಿಕಾರಿಪುರ ವಿಚಾರಣೆಯನ್ನು ಪೊಲೀಸರು ನಡೆಸಿದ್ದಾರೆ. ಆತ ಕೆಲ ನಗರಸಭಾ ಸದಸ್ಯರ ಹೆಸರು ಹೇಳಿದ್ದಾನೆ ಎಂದು ಹೇಳಲಾಗುತ್ತಿದೆ. ಇದರಿಂದ ನಮಗೆ ಸಹಿಸಲಾಗದ ಮುಜುಗರವಾಗುತ್ತಿದೆ. ಪೊಲೀಸರು ಹೆಸರು ಬಹಿರಂಗಪಡಿಸಲಿ, ಯಾರೇ ಭಾಗಿಯಾಗಿದ್ದರೂ ಸರಿ, ಉಳಿದ ಸದಸ್ಯರು ಆರೋಪ ಮುಕ್ತರಾಗಲಿದ್ದಾರೆ ಎಂದರು. ಆ ದಿವಸ ನಗರಸಭೆ ಮೀಟಿಂಗ್ ಆಯ್ತು. ಕಾಂಗ್ರೆಸ್ನವರು ಬಿಜೆಪಿ ಅವರು ಇದ್ದಾರೆ ಅಂತ ಹೇಳಿ ಕಪ್ಪು ಪಟ್ಟೆ ತರಿಸ್ಕೊಂಡು ಆ ನಗರಸಭೆ ಮೀಟಿಂಗಿಗೆ ಮಾಧ್ಯಮವನ್ನು ಯಾಕೆ ನಿಮಗೆ ನೀವು ಆ ದಿವಸ ಅವರ ಹೆಸರು ಹೇಳ್ಬೋದಿತ್ತಲ್ಲ. ಪೊಲೀಸ್ ಇಲಾಖೆಗೆ ಹೋದ, ಎನ್ಕ್ವೈರಿಗೆ ಹೋದ ಪೌರಾಯುಕ್ತರ ಬಗ್ಗೆ ಮಾಹಿತಿ ಇರೋದಿಲ್ಲ, ಮಾಧ್ಯಮನೇ ಹೇಳ್ಬೇಕಾಗತ್ತೆ ಅಂತಂದ್ರೆ ನಿಮಗೆ ನಗರಸಭೆ ಅಧ್ಯಕ್ಷರು ಹೇಳ್ಬೋದಿತ್ತಲ್ಲ, ಅವ್ರಿಗೆ ಗೊತ್ತಿರ್ಬೇಕಿತ್ತಲ್ಲ ಎನ್ಕ್ವೈರಿ ಹೋಗಿದ್ದಾರೆ ಅಂತ. ಒಂದು ಪತ್ರಿಕೆನೇ ನಿಮಗೆ ಅದು ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಪತ್ರಿಕೆ ನೋಡ್ಕೊಂಡ್ಮೇಲೆ ಅಲ್ಲ, ನನ್ನ ಗಮನಕ್ಕೆ ಬಂದಾಗ ನಾನು ನಗರ ಮಂಡಲ ಅಧ್ಯಕ್ಷರಿಗೆ ಯಾವತ್ತೂ ತಿಳಿಸ್ತೇನೆ. ಮತ್ತೆ ಈಗ ಕಾಮಗಾರಿ ಅಂದ್ರೆ
ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು. ಪ್ರದೀಪ್ ಶೆಟ್ಟರ್ ಅಧ್ಯಕ್ಷರಾಗಿದ್ದರು. ಬಿಜೆಪಿ ಸರ್ಕಾರ ಇತ್ತು. ನಿಮ್ಗೆ ಬೆಂಬಲ ಇದೆ. ನಗರಸಭೆಯಲ್ಲಿ ಪ್ರದೀಪ್ ಶೆಟ್ಟರ್ ಪ್ರದೀಪ್ ಶೆಟ್ಟರ್ ಕಾಂಗ್ರೆಸ್ ಆಗಿರ್ಬೋದು, ಅವರಿಗೆ ಬಿಜೆಪಿ ಬೆಂಬಲ ಕೊಟ್ಟೆ ಅವರು ಅಧ್ಯಕ್ಷರಾಗಿ ಬೆಂಬಲ ಕೊಟ್ಟಿರ್ಬೋದು, ಆದ್ರೆ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಆಗಿರಲಿಲ್ಲ. ನಮ್ಮ ಗಮನದಲ್ಲಿ ಇವತ್ತವರೆಗೂ ಇಲ್ಲ. ನಮ್ಮ ಗಮನಕ್ಕೆ ಬಂತು, ಪೊಲೀಸರು ಕೊಟ್ಟಿದ್ದಾರೆ ನೋಟಿಸ್ ಅಂತಂದ್ರೆ ಪಕ್ಷದ ಮೂಲಕ ನಾವೇನ್ ಕ್ರಮ ಕೈಗೊಳ್ಬೇಕು ಅದನ್ನ ಖಂಡಿತವಾಗಿ ತಗೊಳ್ತೇವೆ. ನಮಗೆ ಬಂದ ಮಾಹಿತಿ ಪ್ರಕಾರ ಬಿಜೆಪಿ ಶಿವರಾಮ ಹೆಬ್ಬಾರ್ದು ರಾಜ್ಯ ಮಟ್ಟದ ನಾವು ವಿಚಾರ ಮಾಡಲ್ಲ. ನಮಗೆ ಇಲ್ಲಿ ನಗರ ಮಟ್ಟದಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನಾವು ಪಕ್ಷದಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದು ಕ್ರಮ ಕೈಗೊಳ್ಬೇಕು ಅಂತ. ಬಿಜೆಪಿ ಆಡಳಿತದಲ್ಲಿ ನಿಮ್ಮ ಸದಸ್ಯರ ಮೇಲೆ ಬೇಕಷ್ಟು ಆರೋಪಗಳು ಬಂದರೂ ಕೂಡ ಅದನ್ನು ಯಾವುದೇ ರೀತಿ ಗಂಭೀರವಾಗಿ ನಿಮ್ಮ ವ್ಯವಸ್ಥೆ ತಗೊಂಡಿಲ್ಲ ಹೇಳುವುದು ಇದಿಷ್ಟಕ್ಕೂ ಇವತ್ತುವರೆಗೆ ಆರೋಪಿಗಳಾಗಿದ್ದಾರೋ ಅವ್ರ ಮೇಲೂ ಬೇಕಷ್ಟು ಗುರುತರ ಆರೋಪಗಳು ಹಿಂದೆ ಕೂಡ ಇತ್ತು ಹೇಳುವುದಿದೆ. ಇವತ್ತುವರೆಗೆ ನಮಗೆ ಲಿಖಿತವಾಗಿ ಯಾರು ಆರೋಪ ಇಂಥವ್ರೆ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದನ್ನ ದಾಖಲೆ ಸಮೇತ ಇನ್ನೂ ಯಾರು ಕೊಟ್ಟಿಲ್ಲ. ಊಹಾಪೋಹಗಳಿಗೆ ಕಿವಿ ಕೊಟ್ಕೊಳ್ಳೋದಕ್ಕೆ ಅದು ಆಗೋದಿಲ್ಲ. ಯಾಕೆ ಕೇಳಿದ್ರೆ ಸಾಬೀತು ಮಾಡ್ಲಿ, ಇಂಥವ್ರು ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ಲಿ, ಸಾಬೀತು ಪಡಿಸ್ಲಿ, ಅದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಪಾರ್ಟಿ ಯಾವುದೇ ಕಾರಣಕ್ಕೂ ಆರೋಪಿ ಆಗ್ತಾರೆ, ಅಪರಾಧಿ ಆಗೋದಿಲ್ಲ. ಅಪರಾಧಿ ಆಗೋದಂತ ಕಾಯ್ತೀರಾ? ಕಾಯೋದೆ ಸಾಬೀತಾಗಬೇಕಲ್ಲ. ಇವತ್ತು ನನಗೂ ಕರಿಬಹುದು, ಇವತ್ತು ನನಗೂ ಕರಿಬಹುದು. ಅವಧಿ ಮುಗಿದ್ರೆ ಮುಂದಿನ ದಿನದಲ್ಲಿ ಇದ್ದೇ ಇದೆ ಅಲ್ಲ. ಈಗ ಸೆಪ್ಟೆಂಬರ್ ಅಲ್ಲಿ ಏನು ನಗರಸಭಾ ಸದಸ್ಯನಾಗಿ ಅವಧಿ ಮುಗಿತದೆ ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ನಗರಸಭೆ ಆಸ್ತಿ ಅಂತ ಹೇಳಿದ್ರೆ ಸಿರ್ಸಿ ಸಾರ್ವಜನಿಕರ ಆಸ್ತಿ ಅದು ಭರಣ ಆಗ್ಬೇಕಾಗಿತ್ತಲ್ಲ. ನಿನ್ನೆ ಮೊಹಮ್ಮದ್ ಜುಕ್ರು ಅನ್ನೋ ಹಿಡ್ತಿದ್ರು ಅವನಿಗೆ, ನಿನ್ನೆ ಬಂದಿದ್ದ ಅವನು ಜಾಮೀನು ತಗೊಂಡು. ಆದ್ರೆ ಅವನ ಹತ್ರ ಹೆಸರು ಹೇಳಿಸ್ಬೋದಿತ್ತಲ್ಲ. ಯಾಕೆ ಆ ಹೆಸರನ್ನ ಗೌಪ್ಯವಾಗಿ ಇಡ್ತಾ ಇದ್ದಾರೆ? ಶಾಸಕರಿದ್ದಾರೆ, ಉಸ್ತುವಾರಿ ಸಚಿವರು ಇದ್ದಾರೆ, ಸರ್ಕಾರ ಅವ್ರದ್ದೇ ಉಂಟು, ಕಾಣದ ಕೈಗಳು ಯಾವ್ದು ಕೆಲಸ ಮಾಡ್ತಾ ಉಂಟು. ಹಂಗಾದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೆ ಆಗುದಿಲ್ಲ. ಹಂಗಾದ್ರೆ ನಾವು ಅವತ್ತು ಹೇಳ್ತಾ ಇದ್ದೀವಿ, ಇವತ್ತಿನ ದಿನನೂ ಹೇಳ್ತಾ ಇದ್ದೀವಿ, ನಮ್ಮ ನಗರಸಭಾ ಸದಸ್ಯರು ಯಾರು ಆ ಕಪ್ಪು ಚುಕ್ಕೆ ಗುರಿಯಾಗಿದ್ದಲ್ಲಿ ನಾವು ಖಂಡಿತವಾಗಿಯೂ ಉಗ್ರವಾದ ಶಿಕ್ಷೆಯನ್ನು ತಗೊಳ್ತೇವೆ. ಮತ್ತು ಪಕ್ಷದ ಒಳಗೆ ಅವ್ರಿಗೆ ಏನ್ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತೇವೆ. ಇವತ್ತು ಹೇಳ್ತಾ ಇದ್ದೀವಿ. ಇನ್ನು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ, ಶಿರಸಿ ನಗರದ ಸಾರ್ವಜನಿಕರ ದುಡ್ಡು ಇದು. ನಾವು ಪ್ರಾಥಮಿಕವಾಗಿ ನಗರಸಭೆಯಿಂದ ತನಿಖೆ ನಡೆಸಿದಂತೆ 700 ಮೀಟರ್ ದೂರದ ಪೈಪು ಕಳ್ಳತನವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸದಸ್ಯರಾದ ವೀಣಾ ಶೆಟ್ಟಿ, ಪ್ರಮುಖರಾದ ನಂದನ್ ಸಾಗರ್ ಮತ್ತಿತರರು ಹಾಜರಿದ್ದರು. ನಾವು 31 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, 31 ಜನನು ಪಾಲ್ದಾರಿದ್ದಾರೆ ಅನ್ನೋದನ್ನ ನಾವು ಈ ಮಾಧ್ಯಮದ ಮೂಲಕ ಮತ್ತು ಪ್ರತಿಯೊಂದು ನಮ್ಮ ಎಲ್ಲ ಇಡೀ ಶಿರ್ಸಿ ನಗರದ ನಾಗರಿಕರ ಬಾಯಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ನಮಗೆಲ್ಲ ಭಾಳ ಸಹಿಸಲಾದಷ್ಟು ಮುಜುಗರ ಆಗ್ಬಿಟ್ಟೆ. ಹಾಗಾಗಿ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದದ್ದು ಏನು ಕೇಳಿದ್ರೆ, ಇವತ್ತು ಆ ಹೆಸರು ಏನು ಅದನ್ನು ಬಹಿರಂಗಪಡಿಸಲಿ. ಅದು ಯಾರೇ ಇರಲಿ, ಅವರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಲಿ ಅದನ್ನು ಬಹಿರಂಗಪಡಿಸಿ ಯಾವ ಸದಸ್ಯರ ಅದ್ರಲ್ಲಿ ಭಾಗಿಯಾಗಲಿಲ್ಲ ಅವರನ್ನು ಏನದು ಅಂತಾರಲ್ಲ ಅದರಿಂದ ಮುಕ್ತ ಆಗಬೇಕು. ಆ ಆರೋಪದಿಂದ ಅವ್ರನ್ನ ಮುಕ್ತಗೊಳಿಸ್ಬೇಕಂತ ಹೇಳಿ ನಾನು ತಮ್ಮ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದೇನು ಕೇಳಿದ್ರೆ, ಇವತ್ತು ತಮಗೆ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ, ನಮ್ಮ ಶಿರ್ಸಿ ನಗರದಲ್ಲೂ ಯಾವ ಶಾಸಕರಿದ್ದಾರೆ, ಯಾರು ಒತ್ತಡಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಮಣಿತಾ ಇದೆ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಆದಷ್ಟು ತಕ್ಷಣನೇ ನಮಗೆ ಅದು ಬಹಿರಂಗ ಆಗಬೇಕು. ಈಗ ಅಕಸ್ಮಾತ್ತಾಗಿ ನಮ್ಮ ಪಾರ್ಟಿಯವರು ಇದ್ದಾರೆ, BJP ಅವರು ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ, ಸದಸ್ಯರಿದ್ದಾರೆ ಅಂತಂದ್ರೆ ಅದಕ್ಕೆ ನಾವು ಆ ದಿನನೂ ತಮ್ಮ ಮೂಲಕ ನಾನು ಹೇಳಿದ್ದೆ, ಏನು ನಮ್ಮೆಲ್ಲ ಹಿರಿಯರಿದ್ದಾರೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿದ್ದಾರೆ, ಮಾನ್ಯ ಸಂಸದರು ಇದ್ದಾರೆ, ಅವ್ರೆಲ್ಲರೂ ಒಳಗೊಂಡು ಅವ್ರನ್ನ ಏನು ಶಿಕ್ಷೆಗೆ ಒಳಪಡಿಸ್ಬೇಕು, ಪಕ್ಷದಿಂದ ಏನು ಅವ್ರನ್ನ ಕ್ರಮ ತಗೊಳ್ಬೇಕು ಅದನ್ನು ನಾವು ತಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೊಂದೇನಂತಂತಂದರೆ, ಇವತ್ತೇ ಅದೇ ಹೇಳಿದ್ರು 3 ಜನ ಹೆಸರು ನಮಗೆ ಭಾಳ ಮುಜುಗರ ಆಗಿಬಿಟ್ಟದೆ. ಇವತ್ತು ಇಡೀ ನಗರದಲ್ಲೂ 31 ಸದಸ್ಯರು ಇದ್ದಾರೆ, ಇದರಲ್ಲಿ ಎಲ್ಲರೂ ಪಾಲ್ದಾರಿದ್ದಾರೆ ಅನ್ನೋದನ್ನು ನಮಗೆ ಭಾಳ ಮುಜುಗರ ಆಗಿದೆ. ಇದನ್ನು ಮತ್ತೊಂದು ಬಾರಿ ಒತ್ತು ಹೇಳ್ತೇನೆ, ತಮ್ಮ ಮಾಧ್ಯಮದ ಮೂಲಕನೇ ಇದನ್ನು ಡಿಪಾರ್ಟ್ಮೆಂಟ್ ಅವರಿಗೆ ಆದಷ್ಟು ಲಘು ಯಾರಿದ್ದಾರೆ, ಯಾರು ಕಳ್ತನ ಮಾಡಿದ್ದಾರೆ ಅವರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ಜರುಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಯಾಕೆ ಕೇಳಿದ್ರೆ ಇದು ನಂದು ದುಡ್ಡಲ್ಲ,
ತಮ್ಮದು ದುಡ್ಡಲ್ಲ, ಸಾರ್ವಜನಿಕರ ದುಡ್ಡು. ಸಿರ್ಸಿ ನಗರದ ಸಾರ್ವಜನಿಕರ ದುಡ್ಡು. ಈ ದುಡ್ಡನ್ನ ಯಾವಾಗೂ ಪೋಲಾಗಬಾರ್ದು. ಇವತ್ತೇ ಏನೇ ಒಂದು ಬೇಡಾಗಿದ್ದ ಕೆಲಸ ಮಾಡ್ಲಿಕ್ಕೆ ಹೋದಂತಂದ್ರೆ ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಎಷ್ಟು ಹೋಗಿದೆ ಅದು ನಮ್ಗೆ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಇವತ್ತು ನಷ್ಟ ಆಗಿದೆ. ಆ ನಷ್ಟನ ಇವತ್ತೇ ಅವರು ಯಾರು ಕಳ್ತನ ಮಾಡಿದ್ದಾರೆ ಅವ್ರು ಭರಿಸ್ಬೇಕು. ಮತ್ತೊಂದೇನಂತ ನಾವೆಲ್ಲ ನಮ್ದೇನು ಭಾರತೀಯ ಜನತಾ ಪಾರ್ಟಿ 19 ಸದಸ್ಯರಿದ್ದೇವೆ. ನಾವು ಯಾವಾಗೂ ಕಾನೂನಿನ ಪರವಾಗಿ ಕಾನೂನಿಗೆ ಬೆಲೆ ಕೊಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ತೇವೆ. ಇದು ಆದಷ್ಟು ಲಘು ಈ ಪ್ರಕರಣ ಬೆಳಕಿಗೆ ಬಂದು ಯಾರು ತಪ್ಪಿಗಸ್ತಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಡಿಪಾರ್ಟ್ಮೆಂಟಿಗೆ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ನಿಷ್ಪಕ್ಷವಾದ ತನಿಖೆ ಆಗ್ತಾ ಇದೆ. ನಗರಸಭಾ ಅಧಿಕಾರಿಗಳು ಇದ್ರೊಳಗೆ ಶಾಮೀಲಿದ್ದಾರೆ ಅನ್ನೋ ಅನಿಸ್ತಾ ಇದೆ. ಯಾಕಂದ್ರೆ ನಗರಸಭಾ ಅಧಿಕಾರಿಗಳಿಗೇನೋ ನಿನ್ನೆ ವಿಚಾರಣೆ ಕರ್ಕೊಂಡು ಹೋಗಿದ್ರು ಹೇಳಿ ನಾವು ಮಾಧ್ಯಮದ ಮೂಲಕ ನೋಡಾಗಿದೆ. ಆದ್ರೆ ನಿಷ್ಪಕ್ಷವಾದನಾಗೆ ಇರ್ತಾನ. ನಮ್ಮ ಪಕ್ಷದವರೇ ಆಗಿದ್ದಿದ್ರೆ ನಗರಸಭಾ ಸದಸ್ಯನಾಗ ಅವಧಿ ಮುಗೀತದೆ. ಆಯ್ತು, ಹೇಳಲಿಕ್ಕೆ ಬರಲ್ಲ. ನಾಳೆ ನನಗೂ ಕೊಡ್ಬೋದು ನೋಟಿಸು, ನಾನು ಎದುರಿಸ್ತೇನೆ. ತನಿಖೆ ಎದುರಿಸೋದೆ. ಆರೋಪಿ ಅಂತ ಹೇಳಿ ಫೈನಲ್ ಆಯ್ತು ಅಂತಂದು, ಅಪರಾಧಿ ಅಂತ ಹೇಳಿ ಫೈನಲ್ ಆಯ್ತು ಅಂತಂದ್ರೆ ಪಕ್ಷ ಏನಂತ ಕ್ರಮ ತಗೊಳ್ತೇವೆ. ಅದಕ್ಕೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಳಬೇಕು ಇವತ್ತು. ಯಾಕೆ ಕೇಳಿದ್ರೆ ಇವತ್ತು ನಮ್ಮ ಭಾಗದಲ್ಲಿರೋದು ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಇದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಯಾರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಗೊತ್ತಿಲ್ಲ. ಬಿಜೆಪಿಯವರು ತಪ್ಪು ಮಾಡಿದಾರೋ ಇಲ್ಲ ನೋಡೋಕ್ಕಿಂತ ಮೊದಲೇ ಅವರನ್ನ ಎತ್ಕೊಂಡು ಊರೆಲ್ಲ ಓಡಾಡಿಸಿ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡಿ ಏನೇನೋ ಹೊರಗಡೆ ಮಾಡ್ತಾರೆ. ಬಿಜೆಪಿನೇ ಅಂತ ನಾನು ಹೇಳ್ತಾ ಇಲ್ಲ. ನಾ ಬಿಜೆಪಿನೇ ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಅವನು ಆರೋಪಿ ಕೊಡ್ತಾನೆ. ಒಂದ್ ತಿಂಗಳ ಯಾಕೆ ವಿಳಂಬ ಆಯ್ತು? ಅದು ಜಾಮೀನು ತಗೋಬರ್ತಾನೆ. ಅದೇ ನಾವು ಅದನ್ನೇ ಈಗ ನಿಮ್ಮ ಮೂಲಕ ಕೇಳ್ತಾ ಇರೋದು. ನಿಮ್ಮ ಮೂಲಕನೇ ನಾವು ಪೊಲೀಸ್ ಇಲಾಖೆ ಕೇಳ್ತಾ ಇರೋದು, ಯಾಕೆ ವಿಳಂಬ ಆಯ್ತು ಅಂತ ಹೇಳಿ. ಪೊಲೀಸ್ ಇಲಾಖೆ ಒಳಗೆ ಯಾವ್ದೋ ಕಾರಣದ ಕೈ ಕೆಲಸ ಮಾಡ್ತಾ ಉಂಟು. ನಗರಸಭೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈಗ ಇದು ದೊಡ್ಡವ್ರ ಪಾಲ್ಗಡೆ ಈ ಪೈಪ್ ಬರ್ತನ ಏನು ಯಾವ ಸಣ್ಣವನು ಸಣ್ಣ ಸರಿ ಸರಿ ಸಿಬ್ಬಂದಿಗಳಿಗೆ ಈಗ ಆಳಕ್ಕಿರುವಂತಹ ಪೈಪು ಇನ್ನು ಮೇಲ್ಗಡೆ ಎಲ್ಲೋ ತೇಲಾಡ್ತಾ ಇದ್ದು ಬದಿಗಿಟ್ಟಿದ್ದಲ್ಲ. 10 ಅಡಿ ಆಳದಲ್ಲಿದ್ದಂತಹ ಪೈಪು ಸಾಮಾನ್ಯವಾಗಿ ಇಷ್ಟು ವರ್ಷದ ನಂತರ ಅದೆಲ್ಲ ದುರಾಕ್ಷನ್ ಆಗಿದೆಯಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದು ಯಾವ ಸಮಯದಲ್ಲಿ ಆಗಿದ್ದು ಪಂಪ್ ಅಂತ ನೀವು ಪಂಪ್ ಈ ಪೈಪ್ ಗಳನ್ನ ರಿಪ್ಲೇಸ್ ಮಾಡ್ಬೇಕಾದ್ರೆ ಪಂಪ್ ರಿಪ್ಲೇಸ್ ಆಗಿದ್ದು ಲಕ್ಷಾಂತರ ರೂಪಾಯಿ ಪಂಪ್ಗಳು. ಅದು ಏನು 1-2 ಸಾವಿರ ರೂಪಾಯಿ ಅಲ್ಲ. ಮಾರಿಗದ್ದೆ ಪಂಪ್ ರಿಪ್ಲೇಸ್ಮೆಂಟ್ ಆಗಿದೆ. ಆಗಿದ್ದು ಮುಂಚೆ ಆಗಿದ್ದು ನಿಮ್ಮ ಈ ಪೈಪ್ ಲೈನ್ ವರ್ಕ್ ಯಾವಾಗ ಆಯ್ತು? ಅವಾಗಲೇ ಎಷ್ಟು ಪೈಪ್ ಇಟ್ಟಿದ್ದಾರೆ? ಇನ್ನೆಷ್ಟು ಪೈಪ್ ಹಾಗೆ ಉಂಟು ಎತ್ತಲಿಕ್ಕೆ? ಮತ್ತೆ ಅಮೌಂಟ್ ಬಗ್ಗೆ ಮಾಹಿತಿ ಇಲ್ಲ. ಅಮೌಂಟ್ ಬಗ್ಗೆ ಮಾಹಿತಿ ಇಲ್ಲ. ಸರ್ ಇದನ್ನ ಮಾಡಿಸ್ಬೇಕಾಗಿತ್ತಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿಸ್ಬೇಕಾಗಿತ್ತಲ್ಲ. ತಾಂತ್ರಿಕ ಸಿಬ್ಬಂದಿಗಳು 300 ಮೀಟರ್ ಪೈಪ್ ತೆಗಿಲಿಕ್ಕೆ ಹೋಗಿದೆ. ಎಷ್ಟು ಅಮೌಂಟ್ ಇಂದ ಹೋಗಿದೆ? ಅದರೊಳಗೆ ಯಾರ್ಯಾರು ಪಾಲ್ಗೊಂಡಿದ್ದಾರೆ? ಇಂಟರ್ನಲ್ ತನಿಖೆ ಅಂತ ನಾವು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಇದು ಆದಷ್ಟು ಬೇಗ ತನಿಖೆ ಆಗಬೇಕು ಹೇಳಿ. ನಾವು ಅವಾಗೇನಾದ್ರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ವಿ ಅಲ್ಲಿವರೆಗೆ. ಇವತ್ತೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬವ ಒಂದು ಫೋರ್ಸೋ ಕಾಯ್ದೆ ಒಂದು ಸಣ್ಣ ಹುಡುಗಿಗೆ ರೇಪ್ ಮಾಡಿದ್ದಾನೆ ಅಂತ ತಪ್ಸ್ಕೊಂಡು ಹೋಗಿದ್ದಿದ್ರೆ, ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ದಿದ್ರೆ 2 ದಿನದಲ್ಲಿ ಅವನು ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ನಮ್ಮ ಸಿರ್ಸಿ ಪೊಲೀಸ್ ಅಷ್ಟು ಸ್ಟ್ರಾಂಗ್ ಇದೆ. ಇಂಥ ನಗರಸಭೆ ಆಸ್ತಿ, ಸಾರ್ವಜನಿಕರ ಆಸ್ತಿ ಇವತ್ತು 21-22 ಲಕ್ಷ ನಿಂಬಾಯಲ್ಲೇ ಬಂತು. ಇವತ್ತೆ 21-22 ಲಕ್ಷದ ನಗರಸಭೆ ಆಸ್ತಿ ಕಳುವಾಗಿದೆ. ಇರ್ಲಿ, ನಮ್ಮ ಅಧ್ಯಕ್ಷರೇ ಹೇಳಿದ್ರು ಅಂತ ಆಸ್ತಿ ಕಳುವಾಗಿದೆ. ಇವತ್ತು ಸಾರ್ವಜನಿಕರ ದುಡ್ಡು ಕಳುವಾಗಿದೆ. ಆ ಸಾರ್ವಜನಿಕ ತನಿಖೆ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಡಿಪಾರ್ಟ್ಮೆಂಟ್? ನಾ ಈಗೂ ಪ್ರಶ್ನೆ ಕೇಳ್ತೇನೆ. ಯಾರು ಒತ್ತಡ? ಯಾವ ಒತ್ತಡದಿಂದ? ರಾಜ್ಯ ಸರ್ಕಾರದ ಒತ್ತಡನ? ಯಾವ್ದೋ ಒಂದು ಮಾಧ್ಯಮದ ಅಲ್ಲ ಸರ್. ಒಂದ್ ನಿಮಿಷ ಆದೇಶ ನೀವು ಮಾಡಬಹುದಿತ್ತು, ಒಂದು ಕಮಿಟಿ ಮಾಡಬಹುದಿತ್ತು, ಎನ್ಕ್ವೈರಿ ಮೀಟಿಂಗ್ ಮಾಡ್ಲಿಕ್ಕೆ ಆಯ್ತು. ತನಿಖೆ ಮಾಡ್ಲಿಕ್ಕೆ ಆಗಲಿಲ್ಲ. ಕೇವಲ ರಾಜ್ಯ ಸರ್ಕಾರದಲ್ಲ, ಲಾ ಅಂಡ್ ಆರ್ಡರ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗ್ತದೆ. ಪಾರದರ್ಶಕವಾಗಿ ಇದ್ರಿ ಮೀಟಿಂಗಿಗೆ ಮಾತಾಡೋದು ಅವಕಾಶ ಇದೆ. ಅದು ನೀವು ಪ್ರಶ್ನೆ ಮಾಡ್ಬೇಕು. ನಿಮ್ಮ ಓವರ್ಟೇಕ್ ಮಾಡಿ ಡಿಸಿ ಏನಾದ್ರು ಆದೇಶ ಮಾಡಿದ್ರೆ ಅದನ್ನ ಕ್ವಶನ್ ಮಾಡ್ತೀರಿ ನೀವು. ನಮ್ಮ ಕೌನ್ಸಿಲ್ ಇರ್ಬೇಕಿದ್ರೆ ನೀವು ಅವ್ರು ಹೆಂಗ್ ಆದೇಶ ಮಾಡಿದ್ರು? ವ್ಯವಸ್ಥೆ ಆಗಿದೆ. ಈಗ ಕೌನ್ಸಿಲರ್ MLA ಕೌನ್ಸಿಲ್ಗೆ ಹೋಗಬೇಕು. ನಗರಸಭೆಗೆ ಕೌನ್ಸಿಲೇ, ನಗರ ವ್ಯಾಪ್ತಿಗೆ ಕೌನ್ಸಿಲರೇ,
ನಗರದ ಪ್ರಥಮ ಪ್ರಜೆ. ಹೌದು, ಆದ್ರೆ ನೀವು ನಿಮ್ಮ ಅಧಿಕಾರಗಳನ್ನ ಮರ್ತಿದ್ದೀರಿ ಅನ್ಸುತ್ತೆ. ನಿಮ್ಗೆ ಯಾವ ಸಜೆಷನ್ ಕೊಟ್ಟಿಲ್ಲ ಕಾಣುತ್ತೆ. ಇಷ್ಟು ದೊಡ್ಡ ಘಟನೆ ಆದ್ರೂ ಒಂದು ಎನ್ಕ್ವೈರಿ ಕಮಿಷನ್ ಆಗ್ಲಿಲ್ಲ, ಅದಕ್ಕೊಂದು ಏನೇನ್ ಆಗಿದೆ ಹೇಳೋದು ಮಾಹಿತಿ ನಿಮ್ಮ ಹತ್ರ ಇಲ್ಲ. ನಿಮ್ಮ ಅಧಿಕಾರಿಗಳನ್ನು ನೀವು ವಿಶ್ವಾಸ ತಗೊಂಡಿದ್ರೋ ಇಲ್ಲ ಗೊತ್ತಿಲ್ಲ. ನೀವು ಕೂಡ ಅವ್ರದ್ದು ಯಾಕೆ ನೀವು ಯು ಹ್ಯಾವ್ ಜೀರೋ, ನಿಮ್ಮ ಹತ್ರ ಜೀರೋ ಇದೆಯಲ್ಲ ಸರ್. ನಿಮ್ಮ ಹತ್ರ ಯಾಕೆ ಜೀರೋ ಇದೆ? ಸರ್, ಬಿಜೆಪಿ ಪಕ್ಷದವ್ರು ಮಾಡಿದ್ರೆ ನಾವೇನು ಕೇಳೋದು ಮಾತೇನು ನೋಡ್ತೀವಿ. ಅಲ್ಲಿ ಬಿಜೆಪಿ ಪಕ್ಷದ ಜೊತೆಗೆ ನಗರಸಭೆ ಅಧ್ಯಕ್ಷರು ಅವ್ರು ಕೂತಿದ್ದಾರೆ, ಉಪಾಧ್ಯಕ್ಷರು. ಬಿಜೆಪಿ ಅವರು ಇಲ್ಲಿ ಕೂತ್ಕೊಂಡು ತನಿಖೆ ಆಗಲಿಲ್ಲ ಅಂದ್ರೆ ನಗರಸಭೆ ಅದು ಒಂದ್ಸರಿ ನೀವೇ ಅಧಿಕಾರದಲ್ಲಿದ್ದೀರಿ. ಅಲ್ಲ, ನಾವು ಅಧಿಕಾರದಲ್ಲಿ ನೋಡಿ, ಅಧ್ಯಕ್ಷರೇ, ಒಂದು ವ್ಯವಸ್ಥೆ ವಿಧಾನಸಭೆ ಎದುರುಗಡೆ ಒಂದು ವಿಷಯಗಳು ಹೋಯ್ತು, ಇಂದ ಒಂದು ವಿಷಯ ಹೋಯ್ತು ಅಂದ್ರೆ ಅಲ್ಲಿದೊಂದು ಆ ಕಮಿಟಿ ರೆಡಿ ಆಗುತ್ತೆ. ಆ ಕಮಿಟಿ ಎನ್ಕ್ವೈರಿ ಮಾಡ್ತಾರೆ, ಸಿಸ್ಟಮ್. ಅದೇ ರೀತಿ ಕೌನ್ಸಿಲ್, ಒಂದು ಗ್ರಾಮ ಪಂಚಾಯತ್ ಒಂದು ಅವ್ಯವಹಾರ ಆಯ್ತದೆ, ತನಿಖೆಗೆ ಒಂದು ವ್ಯವಸ್ಥೆ ಬರ್ತದೆ. ಅಲ್ಲಿ ಅಧಿಕಾರಿಗಳಿಂದ ಆಗ್ತದೆ, ಇಲ್ಲ ಅಂತ ಜನಪ್ರತಿನಿಧಿಗಳಿಂದ ಆಗ್ತದೆ. ಯಾವುದು ಆಗಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾವ್ದು ಮಾಹಿತಿಗಳು ಬಂದಿಲ್ಲ ಅಂತ ಇವತ್ತಿನ ನೀವು ಕೇಳಲಿಲ್ಲ ಹೇಳತ್ತಲ್ಲ. ಇದು ಯಾವ ರೀತಿ ಆಡಳಿತ ನಿಮ್ದು? ಕಾನೂನಾತ್ಮಕವಾಗಿ ನೀವು ಮಾಡ್ಲೇಬೇಕಿತ್ತಲ್ಲ, ಕಾನೂನು ಇದೆಯಲ್ಲ. ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳೋದಲ್ಲ, ನಗರಸಭೆಯವರು ಫಸ್ಟ್ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು. ಈಗೊಂದು ಅವಕಾಶ ಈಗೊಂದು ಆಗಿದೆ ನಮ್ಮಲ್ಲಿ, ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಆ ತನಿಖಾ ಸಮಿತಿ ಏನ್ ನಮಗೆ ಮಾಹಿತಿಯನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಪೊಲೀಸ್ ಇಲಾಖೆಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಮಾಡ್ತೀವಿ.